ಅಧಿವೇಶನ ಬೆಳಗಾಮಲ್ಲಿ ನಡೆಯಿತು. ನಾವೆಲ್ಲ ಖಂಡಿತವಾಗಿ ಗಮನಿಸಿದ್ದೇವೆ. ಯಾವ ವಿಷಯ ಅಲ್ಲಿ ಚರ್ಚೆ ಆಗಬೇಕಿತ್ತೋ ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಜನರ ಜೀವನ ಜೊತೆಗೆ ನೇರವಾಗಿ ಸಂಬಂಧಪಟ್ಟಂತಹ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗುವುದಕ್ಕಿಂತ ಅಧಿವೇಶನ ಪೂರ್ತಿ ಪತ್ರಿಕೆಯ ಹೆಡ್ಲೈನ್ಸ್ ಶಿರೋನಾಮೆಗಳನ್ನೇನಾದರೂ ನೋಡಿದರೆ ಆ ದಿನಗಳದ್ದು ಮುಖ್ಯಮಂತ್ರಿ ಯಾರಾಗೋದು ಅಂತ ಹೇಳುವುದರ ಬಗ್ಗೆಯೇ ಚರ್ಚೆ ಇತ್ತೇ ಹೊರತು ರಾಜ್ಯದ ಸಮಸ್ಯೆಗಳ ಬಗ್ಗೆ ಆಗಲಿ, ರೈತರ, ಕಾರ್ಮಿಕರ, ಮಹಿಳೆಯರ ಈ ವಿಷಯದಲ್ಲಿ ಚರ್ಚೆ ಆಗಲಿಲ್ಲ. ಪ್ರತಿಪಕ್ಷವಾಗಿ 2 ದಿನಗಳ ಸಮಯ ಬೇರೆ ಬೇರೆ ಕಾರಣಗಳಿಗೋಸ್ಕರ ಕಡಿಮೆ ಆಯಿತು ಅಂತ ಹೇಳುವ ಹಿನ್ನೆಲೆಯಲ್ಲಿ ಅಧಿವೇಶನವನ್ನು ವಿಸ್ತರಣೆ ಮಾಡಬೇಕು ಅಂತ ರಾಜ್ಯದ ಸಮಸ್ಯೆಗಳಿಗೆ ಚರ್ಚೆ ಮಾಡುವುದಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಹೇಳುವಂತಹ ನಮ್ಮ ಲಿಖಿತ ಕೋರಿಕೆಯ ಮೇಲೆಯೂ ಕೂಡ ಅಧಿವೇಶನವನ್ನು ಅವರು ವಿಸ್ತರಣೆ ಮಾಡುವುದಕ್ಕೆ ಕೇಳಿಲ್ಲ. ಎಷ್ಟು ಬೇಗ ಅಧಿವೇಶನ ಮುಕ್ತಾಯ ಮಾಡೋದು, ನಾಮಕೆ ವಾಸ್ತೆ ಒಂದು ಅಧಿವೇಶನವನ್ನು ಉತ್ತರ ಕರ್ನಾಟಕದ ಸಮಸ್ಯೆಯ ಹೆಸರಿನಲ್ಲಿ ಬೆಳಗಾಂನಲ್ಲಿ ಮಾಡುವುದಷ್ಟೇ ಅವರ ಉದ್ದೇಶ ಇತ್ತೇ ಹೊರತು ಅವರ ಸಂಪೂರ್ಣ ಗಮನ ಮುಖ್ಯಮಂತ್ರಿಗಳು ಯಾರಾಗುವುದು ಅಂತ ಹೇಳುವಂಥದರ ಬಗ್ಗೆ ಚರ್ಚೆ ಆಯಿತೇ ಹೊರತು ರಾಜ್ಯದ ಬಗ್ಗೆ ಅಲ್ಲ. ಈಗ ಒಂದು ಹೊಸ ವಿಷಯವನ್ನು ಕಳೆದ 2-3 ದಿನಗಳಿಂದ ನಾವು ಪತ್ರಿಕೆಯ ಮೂಲಕ ನೋಡ್ತಾ ಇದ್ದೇವೆ. ಬಹಿರಂಗ ಸವಾಲುಗಳು, 2 ದಿನ ತಕ್ಷಣ ಒಂದು ಅಧಿವೇಶನ ಕರೆಯುವ ಆಲೋಚನೆ, ಯಾವುದರ ಬಗ್ಗೆ ಅಂತ ಹೇಳಿ ಕೇಳಿದರೆ ವಿ.ಬಿ.ಜಿ. ರಾಮ್ಜಿ ಮಸೂದೆಯ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳುವಂಥದ್ದು. ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ಕಾರದ ಹತ್ರ, ನಾವು ಚರ್ಚೆಗೆ ಸಿದ್ಧ, ಅದು ಬಹಿರಂಗ ವೇದಿಕೆಯಲ್ಲಿಯೂ ಸಿದ್ಧ. 2 ದಿನದ ಅಧಿವೇಶನ ಕರೆದಾಗಲೂ ಆ ಅಧಿವೇಶನದಲ್ಲಿಯೂ ಚರ್ಚೆ ಮಾಡುವುದಕ್ಕೆ ನಾವು ಸಿದ್ಧ. ಚರ್ಚೆಯಿಂದ ಹಿಂದೆ ಹೋಗುವಂತಹ ಪ್ರಶ್ನೆ ಇಲ್ಲ. ಆದರೆ ಸಂವಿಧಾನದಲ್ಲಿ ನಾವೊಂದು ಒಕ್ಕೂಟದ ವ್ಯವಸ್ಥೆ, ಈ ಮಸೂದೆ ಚರ್ಚೆ ಆಗಬೇಕಾದದ್ದು, ಆಗುವಂಥದ್ದು ಮತ್ತು ಎಲ್ಲಿ ಆ ಮಸೂದೆ ಮಂಡನೆಯಾಗಿ ಪಾಸಾಗಿದೋ ಅದು ಪಾರ್ಲಿಮೆಂಟ್. ಪಾರ್ಲಿಮೆಂಟಿನಲ್ಲಿ ಈ ವಿಷಯ ಚರ್ಚೆ ಆಗುವಾಗ ನೀವು ಪ್ರತಿಪಕ್ಷವಾಗಿ ಏನು ಮಾಡಿದ್ರಿ? ಇದಕ್ಕೆ ಸಂಬಂಧಪಟ್ಟಂತಹ ಮಂತ್ರಿಗಳು ಶಿವಾಜಿ ಚೌಹಾಣ್ರು, ಶಿವರಾಜ್ ಸಿಂಗ್ ಚೌಹಾಣ್ರು, ಅವರಿಗೆ ಮಾತಾಡಲಿಕ್ಕೆ ಬಿಡಲಿಲ್ಲ. ನೀವು ಮಾತಾಡಿದ್ದನ್ನ, ಪ್ರತಿಪಕ್ಷದ ಎಲ್ಲರೂ ಮಾತಾಡಿದ್ದನ್ನ ಬಹಳ ತಾಳ್ಮೆಯಿಂದ ಆದಿಯಿಂದ ಅಂತ್ಯದವರೆಗೆ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ಮಂತ್ರಿಗಳು ನಿಂತಾಗ ನೀವು ನಡ್ಕೊಂಡಂತಹ ರೀತಿ ಅಂತದ್ದು. ನಿಜವಾಗಿ ನಿಮ್ಮ ಉದ್ದೇಶ ಇದರ ಬಗ್ಗೆ ಚರ್ಚೆ ಮಾಡುವುದೇ ಅಂತ ಹೇಳಿ ಆದರೆ ಈ ಚರ್ಚೆಯ ಸಂದರ್ಭದಲ್ಲಿ ನಿಮ್ಮ ಪ್ರತಿಪಕ್ಷದ ನಾಯಕರೇ ಇರಲಿಲ್ಲ. ಥ್ರೂಔಟ್ ಈ ಮಸೂದೆ ಚರ್ಚೆ ಆಗುವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಪ್ರತಿಪಕ್ಷದ ನಾಯಕರು ಪಾರ್ಲಿಮೆಂಟಿನ ಒಳಗೆ ಇರಲಿಲ್ಲ, ತಿರುಗಾಟಕ್ಕೆ ಹೋಗಿದ್ರು. ನೀವು ಎಷ್ಟು ಬೇಜವಾಬ್ದಾರಿಯಿಂದ ವರ್ತಿಸಿದ್ದೀರಿ, ಎಷ್ಟು ಅಸಂವಿಧಾನಿಕವಾಗಿ ವರ್ತಿಸಿದ್ದೀರಿ. ಕಾಂಗ್ರೆಸ್ಸಿಗೆ ಈ ಮಸೂದೆಯ ಒಳಿತು ಕೆಡುಕುಗಳ ಚರ್ಚೆ ಆಗಬೇಕಾದ ಅವಶ್ಯಕತೆ ಇಲ್ಲ. ಅವರಿಗೆ ಬೇಕಾಗಿರುವಂತಹದ್ದು ಜನರನ್ನ ತಪ್ಪು ದಾರಿಗೆ ಎಳೆಯುವಂಥದ್ದು ಮಾತ್ರ ಅಂತ ಅವರ ಉದ್ದೇಶ ಅಂತ ಹೇಳುವಂಥದ್ದನ್ನು ಅವರ ನಡವಳಿಕೆ ಕಾಣಿಸ್ತದೆ. ಇವತ್ತು ಇಲ್ಲಿ
ವಿಧಾನಸೌಧದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದರೆ ಇದು ಸಂವಿಧಾನದ ಚೌಕಟ್ಟಿನ ಒಳಗೆ ಬರ್ತದೋ ಅಂತೇಳಿ ಕೇಳಿದರೆ ಖಂಡಿತವಾಗಿ ಇದು ಕೇಂದ್ರದ ಮಸೂದೆಯನ್ನು ಇಲ್ಲಿ ಚರ್ಚೆ ಮಾಡುವಂಥದ್ದು ಅದು ಅಸಂವಿಧಾನಿಕ, ಒಕ್ಕೂಟದ ವ್ಯವಸ್ಥೆಗೆ ಇದು ವಿರೋಧವನ್ನು ತೋರಿಸ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಕಾಂಗ್ರೆಸ್ ಅಧಿಕಾರ ಕಳಕೊಂಡ ನಂತರ ನಡ್ಕೊಳ್ಳುತ್ತಿರುವಂತಹ ರೀತಿಯನ್ನು ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರುವುದಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಳ್ಳೆಯ ಸಂಗತಿಗಳು ಬರಲಿ, ಯಾವುದೇ ಒಳ್ಳೆಯ ಬದಲಾವಣೆಗಳು ಬರಲಿ, ತಮ್ಮ ಸುಳ್ಳಿನ ಕಂತೆಯನ್ನು ಬಿಚ್ಚುವುದಕ್ಕೆ ಪ್ರಾರಂಭಿಸ್ತಾರೆ. ನಾನು ಉದಾಹರಣೆಗೆ 2 ಸಂಗತಿಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ. ಜನಧನ್ ಯೋಜನೆ ಬರುವಾಗ ಆ ಹೊಸ ಸ್ಕೀಮು ಇಡೀ ದೇಶದಲ್ಲಿ ಒಂದು ಪರಿವರ್ತನೆ ತರುತ್ತದೆ. ಬ್ಯಾಂಕ್, ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಇದರ 3ರ ಒಟ್ಟು ಪರಿಣಾಮ ಇಡೀ ದೇಶದಲ್ಲಿ ಒಂದು ಆರ್ಥಿಕವಾಗಿ ಒಂದು ಬಹಳ ದೊಡ್ಡ ಬದಲಾವಣೆಯನ್ನು ತರ್ತದೆ ಅಂತೇಳಿ ಹೇಳಿದಾಗ ಇದೇ ಕಾಂಗ್ರೆಸ್ನವರು ಹಳ್ಳಿಯ ಜನರಿಗೆ ಇದೆಲ್ಲ ಗೊತ್ತಾಗ್ತದೋ ಅಂತೇಳಿ ಹೇಳಿ ಅಪಪ್ರಚಾರ ಮಾಡಿ, ಆದರೆ ಇವತ್ತು ಜಗತ್ತಿನಲ್ಲಿ ನಂಬರ್ 1 ಮೊಬೈಲ್ನ ಮೂಲಕ ಟ್ರಾನ್ಸಾಕ್ಷನ್ ಮಾಡುವಂತಹ ವಿದೇಶಿಯರು ಸಮೇತ ಭಾರತಕ್ಕೆ ಬಂದು ಈ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುವಷ್ಟರ ಮಟ್ಟಿಗೆ ಬದಲಾವಣೆಯನ್ನು ತಂದಿದೆ. ಇತ್ತೀಚಿನ ಉದಾಹರಣೆ SIR. ನಾವೇನು ಹೊಸತಾಗಿ ತಂದದ್ದಲ್ಲ, ಬಹಳ ವರ್ಷಗಳಿಂದ ನಡೀತಾ ಇದ್ದಂಥದ್ದು. ಮತದಾರರ ಪಟ್ಟಿಯನ್ನು ಆಮೂಲಾಗ್ರವಾಗಿ ಪರಿಷ್ಕರಣೆ ಮಾಡುವಂಥದ್ದು ಚುನಾವಣಾ ಆಯೋಗದ ಕೆಲಸ. ಆದರೆ ಅದನ್ನೂ ಕೂಡ ಅದರ ಬಗ್ಗೆ ಅಪಪ್ರಚಾರ ಮಾಡಿ, ಅದು ರೈತರ ಮಸೂದೆ ಇರಬಹುದು, ಯಾವುದೇ ಬರಲಿ ಅದರ ಬಗ್ಗೆ ಒಂದು ಅವರ ಇಕೋಸಿಸ್ಟಮ್ ಮೂಲಕ ಜನರಲ್ಲಿ ಒಂದು ರೀತಿಯ ಭ್ರಮೆ ಹುಟ್ಟಿಸುವಂಥದ್ದು, ಭಯ ಹುಟ್ಟಿಸುವಂಥದ್ದು, ಅಪಪ್ರಚಾರವನ್ನು ಮಾಡುವಂಥದ್ದು, ಇದನ್ನೇ ಅವರ ಉದ್ಯೋಗವಾಗಿ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ರಚನಾತ್ಮಕ ಪ್ರತಿಪಕ್ಷವಾಗಿ ಅವರು ಕೆಲಸ ಮಾಡ್ತಾ ಇಲ್ಲ. ದೇಶದ ಹಿತಾಸಕ್ತಿ, ರಾಜ್ಯದ ಹಿತಾಸಕ್ತಿಗಿಂತ ಅಧಿಕಾರದಲ್ಲಿ ಇಲ್ಲ ಅಂತ ಹೇಳುವಂತಹ ಹತಾಶೆ ಏನಿದೆ ಅವರ ಎಲ್ಲ ಚಟುವಟಿಕೆಗಳಲ್ಲಿ ಕಾಣುತ್ತದೆ. ನಮ್ಮ ಮುಖ್ಯಮಂತ್ರಿಗಳನ್ನು ಹತ್ತಿರದಿಂದ ಅವರು ಕೊಡುವಂತಹ ಅಂಕೆ ಸಂಖ್ಯೆಗಳನ್ನು ನಾವೇನಾದರೂ ನಂಬಿದರೆ ಅವರು ಹೇಳುವಷ್ಟು ಸುಳ್ಳು ಬೇರೆ ಯಾರೂ ಹೇಳುವುದಿಲ್ಲ. ಅವರು ಹೇಳಿದ ಅಂಕೆ ಸಂಖ್ಯೆಗೆ ನೀವೇನಾದರೂ ಸರಿಯಾದ ಸಂಖ್ಯೆಯನ್ನು ಕೊಟ್ಟರೆ ಅದನ್ನು ಗಮನಿಸದವರ ಹಾಗೆ ಅವರು ಮುಂದೆ ಹೋಗ್ತಾರೆ. ಪತ್ರಿಕೆಯವರು ನೇರವಾಗಿ ಪ್ರಶ್ನೆ ಕೇಳಿದರೆ, ಸರಿಯಾದ ವಿವರಣೆಯನ್ನು ಕೇಳಿದರೆ ಪತ್ರಿಕೆಯವರಿಗೆ ಜೋರು ಮಾಡ್ತಾರೆ ಹೊರತು ಸರಿಯಾದ ವಿವರಣೆಯನ್ನು ಅವರು ಕೊಡುವುದಿಲ್ಲ. ಇದೇ ಜಾಯಮಾನ ಎಲ್ರಿಗೂ ಬಂದಿದೆ. ನಾನು ಒಂದು ಅಂಕೆ ಸಂಖ್ಯೆಯನ್ನು, ನಾಡಿದು ಎಲ್ಲ ದಾಖಲೆಗಳನ್ನು ನಿರ್ಮಿಸಿದಂತಹ ಸಿದ್ದರಾಮಯ್ಯವರ ಕಳೆದ ವರ್ಷದ ಆರ್ಥಿಕ ಪ್ರಗತಿಯ ಬಗ್ಗೆ ತಮ್ಮ ಮುಂದೆ ಒಂದು ಸಣ್ಣ ಅಂಕೆ ಸಂಖ್ಯೆಯನ್ನು ಇಡ್ತಾ ಇದ್ದೇನೆ. ಒಟ್ಟು ಅನುದಾನ ಇಟ್ಟಿರುವಂಥದ್ದು ಕಳೆದ ಬಜೆಟ್ನಲ್ಲಿ 3,22,600 ಕೋಟಿ ರೂಪಾಯಿ. ನಾನು ಇನ್ನೊಮ್ಮೆ ಹೇಳ್ತೇನೆ, 3,22,600 ಕೋಟಿ ರೂಪಾಯಿ ಒಟ್ಟು ಅನುದಾನ. ಬಿಡುಗಡೆ ಆದದ್ದು 2,02,74 ಕೋಟಿ ರೂಪಾಯಿ. ಅದರಲ್ಲಿ ಖರ್ಚಾದದ್ದು 1,78,742 ಕೋಟಿ.
ಈಗಾಗಲೇ ಬಿಡುಗಡೆ ಆದದ್ರಲ್ಲಿಯೇ ಈಗ ಡಿಸೆಂಬರ್ ಮುಗಿಯಿತು, ಜನವರಿ ಬಂತು, ನಾಡ್ದು ಮಾರ್ಚಿಗೆ ಅವರು ಬಜೆಟಿನ ತಯಾರಿಯ ಮೀಟಿಂಗ್ಗಳನ್ನು ಶುರು ಮಾಡಿದ್ದಾರೆ. ಒಟ್ಟು ಅನುದಾನದ 50%, 50% ಕೂಡ ಖರ್ಚಾಗಲಿಲ್ಲ. ಇನ್ನು 2 ತಿಂಗಳಲ್ಲಿ ಏನು ಮಾಡ್ತಾರೆ? ಇದು ಏನು ಹಿಂದಿಯಲ್ಲಿ ಗಾದೆ ಇದೆಯಲ್ಲ, ದಿಖಾನೆ ಕಿ ದಾನ್ ತಲಕ್ ಖಾನೆ ಕಿ ದಾನ್ ತಲಕ್. ತೋರಿಸ್ಲಿಕ್ಕೆ ಒಂದು ಹಲ್ಲು, ತಿನ್ನಲಿಕ್ಕೆ ಒಂದು ಹಲ್ಲು. ಬಜೆಟ್ನ ಅಂಕೆ ಸಂಖ್ಯೆ ದೊಡ್ಡದು ಕೊಡೋದು. ಇದರ ಕಾರಣದಿಂದ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ, ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಅತ್ಯಂತ ಆಮೆಗತಿಯಲ್ಲಿ, ನಿಧಾನಗತಿಯಲ್ಲಿ ನಡೀತಾ ಇದೆ. ಇದು ಚರ್ಚೆ ಆಗಬೇಕಾಗಿದ್ದಂಥದ್ದು. ಭ್ರಷ್ಟಾಚಾರ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಚರ್ಚೆ ಆಗಬೇಕಾಗಿದ್ದಂಥದ್ದು. ನೀರಾವರಿ ಯೋಜನೆಗಳಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ, ಇದು ಚರ್ಚೆ ಆಗಬೇಕಿತ್ತು ಉತ್ತರ ಕರ್ನಾಟಕದಲ್ಲಿ. ರಾಜ್ಯದ ಕಾನೂನು ವ್ಯವಸ್ಥೆಯ ಬಗ್ಗೆ ಚರ್ಚೆ ಆಗಬೇಕಿತ್ತು. ಇದು ಯಾವುದನ್ನು ಚರ್ಚೆ ಮಾಡದೆ ಎಲ್ಲದಕ್ಕೂ ಕೇಂದ್ರವನ್ನ ತೋರಿಸ್ತಾ ದಿನ ಕಳೆಯುತ್ತಿರುವಂತಹ ಈ ರಾಜ್ಯ ಸರ್ಕಾರ ಅಭಿವೃದ್ಧಿಯಲ್ಲಿ ಖಂಡಿತವಾಗಿ ಶೂನ್ಯ. ನೀವೊಮ್ಮೆ ಗಮನಿಸಿ, ಬೇಕಾಬಿಟ್ಟಿ ಸಾಲ ಮಾಡಿದ್ದಾರೆ. ಬಿಡುಗಡೆ ಆದ ಹಣದಲ್ಲಿಯೇ ಬಾಕಿ ಇದೆ. ಯಾವುದಕ್ಕೂ ಬೆಲೆ ಏರಿಕೆ ಮಾಡದೆ ಬಾಕಿ ಉಳಿದಂಥದ್ದು ಯಾವುದೂ ಇಲ್ಲ. ಗಾಳಿ ಒಂದು ಬಿಟ್ಟು ಬೇರೆ ಉಳಿದದ್ದೆಲ್ಲದಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ ಅಥವಾ ಹೆಚ್ಚಿಸಿದ್ದಾರೆ. ಈ ದುಡ್ಡು ಎಲ್ಲಿ ಹೋಯಿತು? ಯಾಕೆ ಅಭಿವೃದ್ಧಿಯಲ್ಲಿ ಇದು ಕಾಣ್ತಾ ಇಲ್ಲ? ರಸ್ತೆಯ ಒಂದು ಹೊಂಡವನ್ನು ಮುಚ್ಚುವುದಕ್ಕೆ ಯಾಕೆ ಆಗ್ತಾ ಇಲ್ಲ? ಇದನ್ನ ನಾವು ರಾಜ್ಯ ಸರ್ಕಾರದತ್ತ ಪ್ರಶ್ನೆ ಮಾಡ್ತೇವೆ. ಇದರ ಜೊತೆಗೆ ಈ ವಿಕಸಿತ ಭಾರತ್ ಜಿ ರಾಮ್ಜಿ ಮಸೂದೆಯ ಬಗ್ಗೆ ಅವರ ದೊಡ್ಡ ಪ್ರತಿರೋಧ ಇರುವಂತಹದ್ದು ಮಸೂದೆಯ ಬಗ್ಗೆ ಅಲ್ಲ. ಮಸೂದೆಯ ಬಗ್ಗೆ ಅವರು ಎಲ್ಲಿಯಾದರೂ ಚರ್ಚೆ ಮಾಡಿದ್ದನ್ನು ನೀವು ಕೇಳಿದ್ದೀರಾ? ಯಾವುದೇ ಒಂದು ಹೇಳಿಕೆಯಲ್ಲಾಗಲಿ ಅದು ಬಂದಿದ? ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಯಾಕೆ ತೆಗೆದಿರಿ ಅಂತ ಹೇಳುವುದಷ್ಟಕ್ಕೆ ಅವರ ಚರ್ಚೆ ಸೀಮಿತ ಆಗಿದೆ ಹೊರತು ಇದರಲ್ಲಿರುವಂತಹ ಒಳ್ಳೆಯದು ಯಾವುದು? ಒಂದು ವೇಳೆ ಬದಲಾವಣೆ ತರಬೇಕಾದಂತಹ ಸಂಗತಿಗಳಿದ್ದರೆ ಅದು ಯಾವುದು? ಇದರ ಬಗ್ಗೆ ಚರ್ಚೆ ಇಲ್ಲ. ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಹಳ್ಳಿಯ ಅಥವಾ ಗ್ರಾಮೀಣದ ರೈತರ ಒಳಿತಿನ ದೃಷ್ಟಿಯಲ್ಲಿ ಈ ಇಂತಹ ಯೋಜನೆಗಳು ಮೊನ್ನೆ ಮೋದಿಯವರ ಸರ್ಕಾರ, ಬಿಜೆಪಿಯ ಸರ್ಕಾರ, NDA ಸರ್ಕಾರ ಕೇಂದ್ರದಿಂದ ಬಂದ ನಂತರ ಪ್ರಾರಂಭ ಮಾಡಿದ್ದಲ್ಲ. ಇದರ ಇತಿಹಾಸ ಗೊತ್ತಿರೋರಿಗೆ ಗೊತ್ತಿದೆ. 1960ನೇ ಇಸ್ವಿಯಿಂದ ಆಯಾ ಕಾಲಕ್ಕೆ ಬದಲಾಗ್ತಾ ಅದರ ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಹೊಸ ರೂಪ ಕೊಡುವಾಗ ಹೊಸ ಹೆಸರನ್ನು ಕೊಟ್ಟಿದ್ದಾರೆ. ಕೂಲಿಗಾಗಿ ಕಾಡು, ಜವಾಹರ್ ರೋಜ್ಗಾರ್ ಯೋಜನೆ, ಇದೆಲ್ಲವೂ 1960ರಿಂದ ಇವತ್ತಿನವರೆಗೆ. ಇದಕ್ಕೆ ಶಾಸನಬದ್ಧವಾದಂತಹ ರೂಪ ಕೊಟ್ಟದ್ದು ಮನಮೋಹನ್ ಸಿಂಗರ ಸರ್ಕಾರದ ಸಂದರ್ಭದಲ್ಲಿ 2005ರಲ್ಲಿ. ಆದರೆ 2005ರಲ್ಲಿ ಅದು ಮಹಾತ್ಮ ಗಾಂಧೀಜಿಯವರ ಹೆಸರು ಇರಲಿಲ್ಲ. ಆವಾಗ ಅದು ಬರೀ ನರೇಗಾ ಮಾತ್ರ ಇತ್ತು. 2009ರ ಚುನಾವಣೆ ಹತ್ತಿರ ಬರುವಾಗ ಅದಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಸೇರಿಸಲಾಯಿತು. ಮೊನ್ನೆ ಬೆಂಗಳೂರಿನ ಒಂದು ಯೂನಿವರ್ಸಿಟಿಗೆ ಮನಮೋಹನ್ ಸಿಂಗರ ಹೆಸರಿಟ್ಟರು. ನಾವೆಲ್ಲ ಅಭಿನಂದನೆ ಸಲ್ಲಿಸಿದೆವು. ಯಾಕೆಂತ ಹೇಳಿದರೆ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದಂಥವರು ಈ ದೇಶದ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಜಗತ್ತಿಗೆ ನರಸಿಂಹರಾಯರ ಜೊತೆಗೆ ತೆರೆದಿಟ್ಟಂತಹ ಒಬ್ಬ ಆರ್ಥಿಕ ತಜ್ಞ. ನಾವು ಸ್ವಾಗತಿಸಿದೆವು. ಆದರೆ ಅಲ್ಲಿಯೂ ನಾವು ಪ್ರಶ್ನೆ ಕೇಳಿದೆವು, ಒಂದು ಸಣ್ಣ ಯೂನಿವರ್ಸಿಟಿಗೆ ಮನಮೋಹನ್ ಸಿಂಗರ ಹೆಸರನ್ನು ಇಡ್ತೀರಿ, ದೇಶದ ಉದ್ದಗಲಕ್ಕೆ ತೆಗೆದು ನೋಡಿ ಮಹಾತ್ಮ ಗಾಂಧೀಜಿಯವರ ಹೆಸರು ಹೆಚ್ಚಿಗೆ ಇದೆಯೋ ಅಥವಾ ಬರೇ ನೆಹರು ಕುಟುಂಬದವರ ಇವತ್ತು ಗಾಂಧಿಯ ಹೆಸರನ್ನ ದುರುಪಯೋಗ ಮಾಡುತ್ತಿರುವಂತಹ
ಯಾಕಂದ್ರೆ ಅವರು ಯಾರು ಗಾಂಧಿ ಕುಟುಂಬದವರಲ್ಲ. ಗಾಂಧಿ 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 ಅಂತ ಹೇಳುವಂಥದ್ದನ್ನು ಏನು ಹೇಳ್ತಾರೆ, ಇವರು ಯಾರನ್ನ ನಾಯಕರಾಗಿ ಸ್ವೀಕಾರ ಮಾಡಿದ್ದಾರೆ ಅವರು ಗಾಂಧಿ ಕುಟುಂಬದವರು ಅಲ್ಲ, ನೆಹರು ಕುಟುಂಬದವರು. ಯಾವ ಆಧಾರದ ಮೇಲೆ ಗಾಂಧಿಯ ಹೆಸರನ್ನು ಇಟ್ಟುಕೊಂಡು ಇವರಿಗೆ ಗಾಂಧಿ ಅಂತ ಹೇಳುವಂತಹ ಹೆಸರು, ಮಹಾತ್ಮ ಗಾಂಧೀಜಿಯವರ ವಿಚಾರವನ್ನು ನಾವು ಪ್ರತಿನಿಧಿಸ್ತೇವೆ, ಆಚಾರದಲ್ಲಿ ತರ್ತೇವೆ ಅಂತ ಹೇಳುವ ಕಾರಣಕ್ಕಲ್ಲ, ರಾಜಕೀಯ ಲಾಭಕ್ಕೋಸ್ಕರ ಗಾಂಧಿ. ಇಲ್ಲದಿದ್ದರೆ ಇವರಿಗೆ ಗಾಂಧಿ ಬೇಡ. ಅವರ ಕಾರ್ಯಕ್ರಮಗಳನ್ನು ನೋಡಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ರಾಜ್ಯದ ಕನಸನ್ನ, ರಾಮರಾಜ್ಯವನ್ನ ಮಾಡುವ ಕನಸಿನ ಬಗ್ಗೆ ಗಾಂಧೀಜಿಯವರ ಕಾರ್ಯಕ್ರಮವನ್ನು ಎಷ್ಟರ ಮಟ್ಟಿಗೆ ಇವರು ಅನುಷ್ಠಾನಕ್ಕೆ ತಂದಿದ್ದಾರೆ. 2014 ನಂತರ ನರೇಂದ್ರ ಮೋದಿಯವರ ಸರ್ಕಾರ ಬಂದ ನಂತರ ಇವತ್ತು ಗ್ರಾಮೀಣ ಜನರ ಮಹಾತ್ಮ ಗಾಂಧೀಜಿಯವರ ಕನಸಿನ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕಿನಲ್ಲಿ ಬದಲಾವಣೆ ತರಬಲ್ಲಂತಹ ಎಷ್ಟು ಅಗಾಧವಾದ ಯೋಜನೆಗಳ ಪಟ್ಟಿ ನಾನಿವತ್ತೀಗ ಇದರಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ. ಅವರಿಗೆ ವಸತಿ, ಕುಡಿಯುವ ನೀರು, ಊಟಕ್ಕೆ ಅನ್ನ, ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಕೊಡುವಂತಹ ಒಂದು ಪ್ರಯತ್ನವನ್ನ ಮೋದಿಜಿಯವರ ಸರ್ಕಾರ ಮಾಡಿದರ ಪರಿಣಾಮವಾಗಿ ಇವತ್ತು 2005ನೇ ಇಸ್ವಿಗೆ ಬಂದಾಗ ಮನ್ರೇಗಾದ ಏನು ಕಾರ್ಯಕ್ರಮ ಇದೆ, ಈಗ ಈ 2014 ನಂತರ ಬಡತನ 25% ಇದ್ದದ್ದು ಈಗ 7% ಬಂದಿದೆ. ಬದಲಾದ ಕಾಲಘಟ್ಟದಲ್ಲಿ ಮಸೂದೆಯಲ್ಲಿ ಬದಲಾವಣೆ ತರಬೇಕು ಅಂತ ಹೇಳುವ ಉದ್ದೇಶದಿಂದ ಕಳೆದ 1 ವರ್ಷಗಳ ಕಾಲ ವಿವಿಧ ರಾಜ್ಯದ ಜೊತೆಗೆ ಚರ್ಚೆ ಮಾಡಿ ಅದರಲ್ಲಿರುವಂತಹ ನ್ಯೂನತೆಗಳನ್ನು ಸರಿಪಡಿಸುವಂತಹ ದೃಷ್ಟಿಯಲ್ಲಿ ಈ ಕಾನೂನನ್ನ, ಮಸೂದೆಯನ್ನು ತಂದಿದೆ. ಸುಮಾರು 2 ಲಕ್ಷ ಕೋಟಿ ರೂಪಾಯಿ ಮನಮೋಹನ್ ಸಿಂಗರ ಅವಧಿಯಲ್ಲಿ ಈ ಮನ್ರೇಗಾಗೆ ಖರ್ಚಾಗಿದೆ. 2 ಲಕ್ಷ ಕೋಟಿ ರೂಪಾಯಿ. ನರೇಂದ್ರ ಮೋದಿ ಅವರು ಬಂದ ನಂತರ 8 ಲಕ್ಷ ಕೋಟಿ ರೂಪಾಯಿಯಷ್ಟು ಖರ್ಚಾಗಿದೆ. ಈ ಮಸೂದೆಯ ಶಾಸನಬದ್ಧ ತರುವ ಉದ್ದೇಶ ಏನು? ಗ್ರಾಮೀಣದ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಕೊಡುವಂತಹ ದೃಷ್ಟಿಯಲ್ಲಿ ತಂದದ್ದು. ಅಷ್ಟಕ್ಕೆ ಸೀಮಿತವಾದು. ಗ್ರಾಮದಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣ ಖರ್ಚಾಗಿದೆ ಅಂತ ಹೇಳಿ ಆದರೆ ಗ್ರಾಮೀಣ ಮಟ್ಟದಲ್ಲಿ ನಾವು ಖರ್ಚು ಮಾಡಿದ ಹಣಕ್ಕೆ ಅಂತ ಹೇಳಿದರೆ ಕಳೆದ 20 ವರ್ಷದಲ್ಲಿ ಸುಮಾರು 10 ಲಕ್ಷ ಕೋಟಿ ರೂಪಾಯಿ ಈ ಮನ್ರೇಗಾದ ಹೆಸರಿನಲ್ಲಿ ಖರ್ಚಾಗಿದೆ. ಆ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೊಂದು ಬದಲಾದ ಪರಿಸ್ಥಿತಿಗೆ ಬೇರೆ ಒಂದು ರೂಪ ತರಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಈ ಕಾನೂನನ್ನು ತಂದಿದ್ದಾರೆ. ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅವರಿಗೆ ಕೆಲಸ ಸಿಗುವುದಿಲ್ಲ ಅಂತೇಳಿ ಹೇಳ್ತಾರೆ. 100 ದಿನ ಇದ್ದದ್ದು 125 ದಿನ ಮಾಡಿದ್ದು ಕಾರ್ಮಿಕರಿಗೆ ಅನ್ಯಾಯ ಮಾಡಿದಾಗ ಆಗ್ತದೆ. 25 ದಿವಸ ಹೆಚ್ಚಿಗೆ, 60 ದಿವಸಗಳ ಕಾಲ ಕೃಷಿಕರಿಗೆ ಸಮಸ್ಯೆ ಆಗಬಾರದು ಅಂತ ಹೇಳುವ ದೃಷ್ಟಿಯಲ್ಲಿ ಒಂದು ರೆಸ್ಟ್ ಪೀರಿಯಡ್ ಅಂತೇಳಿ ಹೇಳಿದ ತಕ್ಷಣ ಕೃಷಿಯಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳಿ. ನೀವು ಇಲ್ಲಿ ಗ್ರಾಮೀಣ ಭಾಗದ ರೈತರಲ್ಲಿ ಏನಾದರೂ ಕೇಳಿದರೆ ಕೆಲಸಕ್ಕೆ ಜನ ಸಿಗುವುದಿಲ್ಲ, ಕೃಷಿ ಮಾಡುವುದಕ್ಕೆ ನಮಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ನಾವು ಕೃಷಿಯನ್ನು ಬಿಡ್ತೇವೆ ಅಂತ ಹೇಳುವಂತಹ ಒಂದು ಭಾವನೆಯಲ್ಲಿರುವಾಗ 6 ತಿಂಗಳ ಕಾಲ ಅಂತ ಹೇಳಿದರೆ 365ರಲ್ಲಿ 305 ದಿವಸ ನಿಮಗೆ ಈ ಯೋಜನೆಯನ್ನು ಅನುಷ್ಠಾನಕ್ಕೆ 60 ದಿವಸ ರೆಸ್ಟ್. ಯಾರು ಇದನ್ನು ನಿರ್ಣಯ ಮಾಡೋದು? ಯಾರು? ರಾಜ್ಯ ಸರ್ಕಾರ. ಆಯಾ ಪ್ರದೇಶದ ಬೆಳೆಗಳಿಗೆ, ವಾತಾವರಣಕ್ಕೆ ಅನುಕೂಲವಾಗಿ 60 ದಿವಸ ಯಾವುದು ಅಂತ ಹೇಳುವಂಥದ್ದನ್ನು ನಿರ್ಧಾರ ಮಾಡೋದು ರಾಜ್ಯ ಸರ್ಕಾರಗಳೇ. ಎರಡನೇದು ಬಹಳ ದೊಡ್ಡ ಸಂಗತಿ, ನಾವು ಇದರಲ್ಲಿ ಕಂಡಂತಹ, ಅದನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಹಿಂದೆ ಇಷ್ಟು ದೊಡ್ಡ ಮೊತ್ತದ ಅಮೌಂಟ್ ಖರ್ಚಾಗುವಾಗ ನಾವು ಕಂಡದ್ದು ಏನು? ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರ? ಇಲ್ಲ. ಹೆಚ್ಚಿನ ಕಡೆ JCBಗಳು ಕೆಲಸ ಮಾಡ್ತಾ ಇತ್ತು, ಕಾಂಟ್ರಾಕ್ಟರ್ಗಳು ಕೆಲಸ ಮಾಡ್ತಾ ಇದ್ರು. ಮಣ್ಣನ್ನು ಅಗೆಯುವುದು, ಇನ್ನೊಂದು ಕಡೆ
ಹಾಕೋದು. ಈ ವರ್ಷ ಈ ಕಡೆ ಹಾಕಿದ್ದು ಬರುವ ವರ್ಷ ಆ ಕಡೆಯಿಂದ ತೆಗೆದು ಈ ಕಡೆ ಹಾಕೋದು, ಬಿಲ್ ಮಾಡೋದು. ಭ್ರಷ್ಟಾಚಾರ, ಪಾರದರ್ಶಕತೆಯ ಭ್ರಷ್ಟಾಚಾರದಿಂದ ತುಂಬಿ ಹೋಗಿತ್ತು. ಉತ್ತರದಾಯಿತ್ವ ಇರಲಿಲ್ಲ, ಪಾರದರ್ಶಕತೆ ಇರಲಿಲ್ಲ. ಸುಮಾರು 10 ಲಕ್ಷ ದೂರುಗಳು ಇಡೀ ದೇಶದಿಂದ ಮಂತ್ರಿಗಳಿಗೆ ಬಂದದರ ಹಿನ್ನೆಲೆಯಲ್ಲಿ ಇದನ್ನು ಪುನಃ ನವೀಕರಣ ಮಾಡಿದ್ದಾರೆ. ಕೊನೆಯದಾಗಿ ಯಾವಾಗಲೂ ಸಿಕ್ತಿತ್ತು, ಈಗ ಹಾಗೆಯಾ? ಇಲ್ಲ, 1 ವಾರದೊಳಗೆ ಕೊಡಬೇಕು. 1 ವಾರದೊಳಗೆ ಕೊಡದಿದ್ದರೆ ಮ್ಯಾಕ್ಸಿಮಮ್ 15 ದಿವಸ. 15 ದಿವಸದೊಳಗೆ ಕೊಡದಿದ್ದರೆ ಕೊಡದಿದ್ದಕ್ಕೆ ದಂಡದ ಪ್ರೊವಿಷನ್ ಇದರಲ್ಲಿ ಇಟ್ಟಿದ್ದಾರೆ. ಜೊತೆಗೆ ನಾನು ಉದ್ಯೋಗ ಕೇಳಿ ನನಗೆ ಉದ್ಯೋಗ ಕೊಡಲಿಲ್ಲ ಅಂತ ಹೇಳಿ ಆದರೆ ನಿರುದ್ಯೋಗ ಭತ್ಯೆಯನ್ನು ಕೊಡುವಂತಹ ಜವಾಬ್ದಾರಿಯನ್ನು ಹೊಸತಾಗಿ ಇದರಲ್ಲಿ ಸೇರಿಸಿದ್ದಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಜವಾಬ್ದಾರಿ. ಕೇಂದ್ರದ ಯೋಜನೆ ಇದು, ಹೇಗೆ ಬೇಕಾದರೂ ಆಗಲಿ, ದುಡ್ಡನ್ನು ನಾವು ಹೇಗಾದರೂ ಉಪಯೋಗ ಮಾಡ್ತೇವೆ. ಇಲ್ಲ, ನಿಮಗೂ ಜವಾಬ್ದಾರಿ ಇದೆ, ನಿಮಗೆ ಜವಾಬ್ದಾರಿ ಬರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ 60-40ರ ಅನುಪಾತ. ಇದು ಕೇಂದ್ರ ಮತ್ತು ರಾಜ್ಯದ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ತುಂಬ ಯೋಜನೆಗಳಲ್ಲಿ ಈ ರೀತಿ ಇದೆ. ಇಂತಹ ಬದಲಾವಣೆಯನ್ನು ತಂದಾಗ ಭ್ರಷ್ಟಾಚಾರ ಕಡಿಮೆ ಮಾಡುವಂತಹ ಮತ್ತು ಬಹಳ ಪ್ರಮುಖವಾಗಿ ಇದನ್ನು ಮೇಲ್ವಿಚಾರಣೆ ಮಾಡುವಂತಹ ಒಂದು ಆಡಳಿತ ವ್ಯವಸ್ಥೆಗೆ 6% ಇತ್ತು ಮೊದಲು. ಸರಿಯಾದ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಅನುಕೂಲಗಳಾಗ್ತಾ ಇರಲಿಲ್ಲ. ಅದನ್ನು 9% ಹೆಚ್ಚಿಗೆ ಮಾಡಿದ್ದಾರೆ. 9% ಆಡಳಿತಾತ್ಮಕ ವೆಚ್ಚಗಳು. ಇದರ ಮೇಲುಸ್ತುವಾರಿ ನೋಡಿಕೊಳ್ಳುವ ದೃಷ್ಟಿಯಲ್ಲಿ ಈ ಯೋಜನೆ ಆಗಬೇಕು ಅಂತೇಳಿ ಮತ್ತು 4 ಪ್ರಮುಖ ಸಂಗತಿಗಳಲ್ಲಿ ಇದನ್ನು ಆದ್ಯತಾ ವಲಯಗಳಾಗಿ ವಿಂಗಡಿಸಿದ್ದಾರೆ. ಇದರ ನೇರ ಪರಿಣಾಮ ಮುಂದಿನ ದಿನಗಳಲ್ಲಿ ನಾವು ಕಾಣ್ತೇವೆ. ಯಾಕೆಂತ ಹೇಳಿದರೆ ವಾಟರ್ ಕನ್ಸರ್ವೇಷನ್, ನೀರಿನ ದೃಷ್ಟಿಯಲ್ಲಿ ಇದನ್ನು ಉಪಯೋಗ ಮಾಡಬಹುದು. ರೈತರ ಜಮೀನುಗಳಿಗೆ ರಸ್ತೆ ಅಥವಾ ಗ್ರಾಮ ಪಂಚಾಯತ್ ರಸ್ತೆಗಳನ್ನು ಈ ಯೋಜನೆಯ ಮೂಲಕ ಉಪಯೋಗ ಮಾಡಬಹುದು. ಎಲ್ಲಕ್ಕಿಂತ ರೈತರ ಬೆಳೆದ ಬೆಳವಣಿಗೆಯನ್ನು ಅಂಗನವಾಡಿಯಿಂದ ಹಿಡಿದು ಆಸ್ಪತ್ರೆಗಳನ್ನು ಕಟ್ಟುವುದಕ್ಕೋಸ್ಕರವೂ ಕೂಡ ಈ ಹಣವನ್ನು ಉಪಯೋಗ ಮಾಡುವಂತಹ 4 ವಲಯಗಳನ್ನು ಮಾಡಿದ್ದಾರೆ. ವಿಶೇಷ ಈ ನೆರೆ ಬರುವಂತಹ ಸಂದರ್ಭದಲ್ಲಿ ಅವರು ಬರುವವರೆಗೆ ಕಾಯುವುದಕ್ಕಿಂತ ಮೊದಲೇ ಇದಕ್ಕೆ ಬೇಕಾಗುವಂತಹ ವ್ಯವಸ್ಥೆಯನ್ನು ಮಾಡುವಂತಹ 4 ಆದ್ಯತಾ ವಲಯಗಳನ್ನು ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಕೊಟ್ಟ ಹಣ ಎಲ್ಲಿ ಖರ್ಚಾಗಿದೆ ಅಂತ ಹೇಳುವಂಥದ್ದರ ಲೆಕ್ಕವೂ ಸಿಗ್ತದೆ. ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಈ ಹಣ ಯಾವುದಕ್ಕೆ ಎಲ್ಲದಕ್ಕೂ ಈಗಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಅಥೆಂಟಿಕೇಶನ್ನ ಮೂಲಕವೇ ಇವತ್ತು ಇದನ್ನು ಕೆಲಸ ಮಾಡಬೇಕು ಅಂತ ಹೇಳಿದರೆ ಯಾರು ಮಾಡಬೇಕು ಅಂತ ಹೇಳಿದರೆ ನೇರವಾಗಿ ಕಾರ್ಮಿಕರೇ ಮಾಡಬೇಕು. ಅದೇ ಉದ್ದೇಶಕ್ಕೆ ಈ ಕಾನೂನನ್ನು ತಂದಿರುವಂತಹದ್ದು. ಇಷ್ಟು ದೊಡ್ಡ ಬದಲಾವಣೆ ತರುವಂತಹ ಸಂದರ್ಭದಲ್ಲಿ ಈ ಕಾನೂನನ್ನು ಸ್ವಾಗತಿಸುವುದರ ಬದಲು ಇದರ ಬಗ್ಗೆ ಇದರಲ್ಲಿ ಏನಾದರೂ ಬದಲಾವಣೆ ಬೇಕು ಅಂತ ಹೇಳಿ ಆದರೆ ಅದರ ಸಲಹೆ ಕೊಡುವುದರ ಬದಲು ಹಾದಿಯಲ್ಲಿ ಬೀದಿಯಲ್ಲಿ ಕೂತು ಇದರ ಬಗ್ಗೆ ಚರ್ಚೆ ಮಾಡ್ತೇವೆ, ಅಲ್ಲಿ ಮಾಡ್ತೇವೆ, ಎಲ್ಲಿ ಚರ್ಚೆ ಮಾಡಬೇಕೋ ಅಲ್ಲಿ ಮಾಡೋದಿಲ್ಲ, ಇಲ್ಲಿ ಮಾಡ್ತೀರಿ ಅಂತ ಹೇಳಿ ಆದರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಜನರಿಗೆ ತಿಳಿಸುವಂತಹ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಜನತಾ ಪಾರ್ಟಿ ಗ್ರಾಮಗಳಿಗೆ ಹೋಗಿ ಈ ಮಸೂದೆಯ ಉಪಯೋಗವನ್ನು ಹೇಳುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಜೊತೆಗೆ ಇದನ್ನು ಚರ್ಚೆ ಮಾಡುವುದಾದರೆ ಆ ಚರ್ಚೆ ಎಲ್ಲಿ ಮಾಡುವುದಿದ್ರೂ ಭಾರತೀಯ ಜನತಾ ಪಾರ್ಟಿ ಸಿದ್ಧವಾಗಿದೆ.